ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಒಂದು ರೀತಿಯಲ್ಲಿ ಬಿಗ್ ಡೇ. ಮೂಡ ಹಗರಣದಲ್ಲಿ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಶಾಕ್ ಅಂತಕ್ಕಂಥ ಒಂದು ಪ್ರಶ್ನೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ. ಮೂಡ ಹಗರಣ ಕೇಸಲ್ಲಿ ರಿಲೀಫ್ ಸಿಗುತ್ತಾ ಅಥವಾ ಅವರಿಗೆ ಶಾಕ್ ಆಗುತ್ತಾ ಅಂತ. ಹಾಗಾಗಿ ಹೈಕೋರ್ಟ್ನ ಮೂಡ ತೀರ್ಪಿನತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಮಧ್ಯಾಹ್ನ 12 ಗಂಟೆಗೆ ಹೈಕೋರ್ಟ್ನಿಂದ ತೀರ್ಪು ಪ್ರಕಟವಾಗುತ್ತೆ. ಮೂಡ ಕೇಸಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು ರಾಜ್ಯಪಾಲರು. ಈ ಅನುಮತಿಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದರು ಮುಖ್ಯಮಂತ್ರಿಗಳು. ಹೈಕೋರ್ಟ್ನಲ್ಲಿ ಘಟಾನುಘಟಿ ವಕೀಲರಿಂದ ಆಗಿತ್ತು ವಾದ ಪ್ರತಿವಾದಗಳು. ಅದು ಏನು, ಅಭಿಷೇಕ್ ಮನು ಸಿಂಘ್ವಿ, ತುಷಾರ್ ಮೆಹ್ತಾ, ರಂಗನಾಥ್ ರೆಡ್ಡಿ, ಹೀಗೆ ಅನೇಕ ಜನ ವಕೀಲರು ವಾದ ಪ್ರತಿವಾದವನ್ನು ಮಾಡಿದರು. ಎಲ್ಲರ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ನಿನ್ನೆ ಸಾಯಂಕಾಲ ಆ ತೀರ್ಪು ಇವತ್ತು ಪ್ರಕಟವಾಗುತ್ತೆ ಅನ್ನೋ ಮಾಹಿತಿ ಬಂತು. ಹಾಗಾಗಿ ಈಗಾಗಲೇ ಕೋರ್ಟ್ನಲ್ಲಿ ಲಿಸ್ಟ್ ಕೂಡ ಆಗಿದೆ. ಮಧ್ಯಾಹ್ನ 12 ಗಂಟೆಗೆ ತೀರ್ಪು ಪ್ರಕಟವಾಗುತ್ತೆ. ರಾಜ್ಯಪಾಲರ ನಡೆ ಸರಿಯಾಗಿದೆಯಾ, ಸರಿಯಾಗಿಲ್ವಾ? ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಯುತ್ತಾ, ನಡೆಯಲ್ವಾ? ಈ ಮೂಡ ಹಗರಣದ ತನಿಖೆ ಆಗುತ್ತಾ, ಆಗಲ್ವಾ? ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘನ ನ್ಯಾಯಾಲಯ ಇವತ್ತು ತನ್ನ ತೀರ್ಪನ್ನು ಪ್ರಕಟ ಮಾಡುತ್ತೆ ಮಧ್ಯಾಹ್ನ 12 ಗಂಟೆಯ ವೇಳೆಗೆ. ಮುಖ್ಯಮಂತ್ರಿಗಳಿಗೆ ಈ ಪ್ರಕರಣದಲ್ಲಿ ರಿಲೀಫ್ ಸಿಗುತ್ತಾ ಅಂತಕ್ಕಂಥ ಪ್ರಶ್ನೆ. ಒಂದು ವೇಳೆ ಏನಾದರೂ ತೀರ್ಪು ಮುಖ್ಯಮಂತ್ರಿಗಳ ಪರ ಬಂದರೆ ಖಂಡಿತವಾಗಿ ಅವರಿಗೆ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ರಿಲೀಫ್ ಅಂತಲೇ ಹೇಳ್ಬೋದು. ಒಂದು ವೇಳೆ ವಿರುದ್ಧವಾಗಿ ಬಂದರೆ ಅಗೇನ್ ಯಾರ ಪರ ಬಂದರೂ ಎಲ್ಲರೂ ಸುಪ್ರೀಂ ಕೋರ್ಟ್ಗೆ ಹೋಗೇ ಹೋಗ್ತಾರೆ, ಅದು ಬೇರೆ ವಿಚಾರ. ಬಟ್ ಆರಂಭಿಕ ಹಿನ್ನಡೆ ಯಾರಿಗೆ? ರಾಜ್ಯಪಾಲರ ಆದೇಶಕ್ಕೋ ಅಥವಾ ಮುಖ್ಯಮಂತ್ರಿಗಳಿಗೋ? ಇದು ಇವತ್ತು ಗೊತ್ತಾಗ್ತಕ್ಕಂಥದ್ದು. ಎಲ್ಲರೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಇದನ್ನು ಕಾನೂನಾತ್ಮಕ ಹೋರಾಟ ಅಂತ ಕರೀತಾರೆ. ರಾಜಕೀಯ ಹೋರಾಟವನ್ನು ಮಾಡಬೇಕಾಗಿ ಬರಬಹುದು. ಹಾಗಾದರೆ ಒಂದೊಂದಾಗಿ ಇವಾಗ ನಾವು ನೋಡ್ತಾ ಹೋಗೋಣ. ಸರ್ಕಾರದ ಪರ ವಾದ ಏನಾಗಿತ್ತು ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಸುದೀರ್ಘವಾದ ವಾದ ಪ್ರತಿವಾದ ಆಗಿತ್ತಲ್ಲ, ಏನಾಗಿತ್ತು? ಎ.ಜಿ. ಶಶಿಕರಣ್ ಶೆಟ್ಟಿ ಅವರು ವಾದ ಮಂಡಿಸಿರೋದು ಸೆಕ್ಷನ್ 17A ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದು ಕಾನೂನು ಬಾಹಿರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಸೆಕ್ಷನ್ 17A ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದೇ ಕಾನೂನು ಬಾಹಿರ. ಇದು 22 ವರ್ಷಕ್ಕಿಂತ ಹಳೆಯ ಕೇಸು. ಹೌದು, ಇದರ ಇತಿಹಾಸ ನೀವು ಲೆಕ್ಕ ಹಾಕ್ಕೊಂಡು ಹೋದರೆ 1979 ಹೋಗುತ್ತಿದ್ದು. 79ರಿಂದ ಶುರುವಾಗುತ್ತೆ ಕತೆ. ಆದರೂ ವಿವಾದ ಆಗಿರ್ತಕ್ಕಂಥದ್ದು 22 ವರ್ಷಕ್ಕಿಂತ ಹಳೆಯ ಕೇಸು. ಪ್ರಾಥಮಿಕ ತನಿಖೆ ಆಗಬೇಕಿದೆ, ದೂರುದಾರರ ಅರ್ಜಿಗಳನ್ನು ತಿರಸ್ಕರಿಸಬೇಕು ಅಂತ ಅವರು ವಾದ ಮಾಡಿದರು. ಪ್ರಾಥಮಿಕ ತನಿಖೆ ಆಗಿ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಬರಲಿ, ಅದರಲ್ಲೇನಾದರೂ ತಪ್ಪಿದೆ ಅಂತ ಕಂಡು ಬಂದರೆ ಆಮೇಲೆ ಬೇಕಾದರೆ ಏನಾದರೂ ತೀರ್ಮಾನ ತಗೊಳ್ಳಿ. ಇಲ್ಲಿ ತನಿಖೆನೇ ಆಗಿಲ್ಲ, ಪ್ರಾಥಮಿಕ ವರದಿನೇ ಬಂದಿಲ್ಲ. ಡೈರೆಕ್ಟಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಹೆಂಗೆ ಅನುಮತಿ ಕೊಟ್ಟರು ಅಂತಕ್ಕಂಥದ್ದು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ವಾದ ಆಗಿತ್ತು. ದೂರುದಾರರ ಅರ್ಜಿಗಳನ್ನು ತಿರಸ್ಕರಿಸಬೇಕು ಅಂತ. ಇನ್ನು ರಾಜ್ಯಪಾಲರ ಪರ ವಾದ ತುಷಾರ್ ಮೆಹ್ತಾ, ಇವರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಇವರ ವಾದ, ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರ ಇದೆ. ಯಾಕೆಂದರೆ ಪತ್ನಿಗೆ ಆಗ ಯಾವ ಪತ್ನಿ ಏನು ಅವರು ಜನಪ್ರತಿನಿಧಿಗಳು ಅಲ್ಲ, MLAನೂ ಅಲ್ಲ, ಏನೂ ಅಲ್ಲ, ಇವರು ಅಧಿಕಾರದಲ್ಲಿದ್ದರು. ಹಾಗಾಗಿ ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರ ಇದೆ. ರಾಜ್ಯಪಾಲರು ವಿವೇಚನೆಯನ್ನು ಬಳಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಸಂಪೂರ್ಣ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನೇ ಬಳಸಿಲ್ಲ. ಅಂದರೆ ಕ್ಯಾಬಿನೆಟ್ದು ಡಿಸಿಷನ್ ಇತ್ತಲ್ಲ, 17A ಅಡಿ ಅನುಮತಿ ನೀಡುವ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕೋದಕ್ಕಾಗಿಯೇ 17A ಅನುಮತಿಯನ್ನು ಕೊಡೋದು. ನೀವು ಅದನ್ನೇ ಬೇಡ ಅಂತಂದರೆ ಹಾಗಾದರೆ ಪ್ರಾಥಮಿಕ ಮಾಹಿತಿ ಕಲೆ ಹಾಕೋದು ಬೇಡವಾ? ತುಷಾರ್ ಮೆಹ್ತಾ ಅವ್ರು ಕೇಳಿರ್ತಕ್ಕಂಥದ್ದು. CS, AG, ಕ್ಯಾಬಿನೆಟ್ ವರದಿ ಎಲ್ಲವೂ ಕಾಪಿ ಪೇಸ್ಟು. ಕ್ಯಾಬಿನೆಟ್ ವರದಿಯನ್ನು ಒಪ್ಪಲೇಬೇಕು ಅಂತಕ್ಕಂಥ ರೂಲ್ಸ್ ಕೂಡ ಏನಿಲ್ಲ ರಾಜ್ಯಪಾಲರಿಗೆ ಕಳಿಸಿದ್ದ 67 ಪುಟಗಳ ಕ್ಯಾಬಿನೆಟ್ ನೋಟನ್ನು ರಾಜ್ಯಪಾಲರು ನೋಡಿದ್ದಾರೆ. 40-60 40:60 ಬದಲು 50-50ಗೆ ನಿಯಮವನ್ನು ಬದಲಾಯಿಸಲಾಗಿದೆ. ಬಹಳ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ನೀಡಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅರಣ್ಯ ಭೂಮಿಯನ್ನು
ಲೇಔಟಾಗಿ ಕನ್ವರ್ಟ್ ಮಾಡ್ಬೋದು. ಲೇಔಟನ್ನು ಅರಣ್ಯ ಭೂಮಿ ಮಾಡಿದ್ದೀವಿ ಅಂತ ತೋರಿಸ್ಕೊಂಡಿದ್ದಾರೆ. ಇದು ರಾಂಗ್. ತಮಗೆ ಬೇಕಾದ ರೀತಿಯಲ್ಲಿ ಅವರು ಕಾನೂನನ್ನು ತಿದ್ದುಪಡಿ ಮಾಡಿಕೊಂಡಿದ್ದಾರೆ. ಇನ್ನು ದೂರುದಾರ ಅಬ್ರಹಂ ಪರ ವಕೀಲ ರಂಗನಾಥ ರೆಡ್ಡಿ ಇವರ ವಾದ ಏನು? ಸೆಕ್ಷನ್ 17A ಅಡಿ ಖಾಸಗಿ ದೂರುದಾರರು ಅನುಮತಿಯನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಅವ್ರು ಇಲ್ಲ ಅಂತಾರೆ. ಯಾರು? ಸಿಂಘ್ವಿ ಅವರು. ಇವರು ಪಡೆಯಬಹುದು ಅಂತಾರೆ. ಹೀಗಾಗಿ ರಾಜ್ಯಪಾಲರ ಅನುಮತಿ ಪಡೆದು ದೂರನ್ನು ದಾಖಲಿಸಲಾಗಿದೆ. ರಾಜ್ಯಪಾಲರ ಅನುಮತಿ ಪಡೆದು ಇವರು ಅಬ್ರಹಂ ಮೈಸೂರು ಲೋಕಾಯುಕ್ತಕ್ಕೆ ಒಂದು ದೂರು ಕೊಟ್ಟಿದ್ದಾರಲ್ಲ, ಆ ದೂರು. ಹೀಗಾಗಿ ರಾಜ್ಯಪಾಲರ ಅನುಮತಿ ಪಡೆದು ದೂರು ದಾಖಲಿಸಲಾಗಿದೆ. ಭೂಮಿಯ ಮಾಲೀಕತ್ವ ಮೂಡಾ ಬಳಿ ಇದೆ. ಸೈಟ್ ಹಂಚಿಕೆ ಆಗಿದೆ. ಅಂದರೆ ಅಲ್ಲಿ ತಪ್ಪು ಯಾರ್ದು? ಮೂಡಾದವ್ರದ್ದೇ ತಪ್ಪು. ಇವತ್ತಿಗೂ ಕೂಡ ಕೆಸರಿ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಜಾಗ ಖಾಲಿ ಇದೆ. ನೋಡಿ, ಅವ್ರು ಹೇಳ್ತಾರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಜಾಗ ಖಾಲಿ ಇದೆ. ಅಂದರೆ ಅದನ್ನು ಮೂಡಾ ಅವರು ಅಕ್ವೈರ್ ಮಾಡಿಕೊಂಡ್ರು ಅನ್ನೋದೇ ರಾಂಗ್ ಅಂತ ಇವ್ರು ಹೇಳ್ತಾ ಇರೋದು. ರಾಜ್ಯಪಾಲರ ಮುಂದೆ ಯಾವುದೇ ಜನಪ್ರತಿನಿಧಿಗಳ ಪ್ರಾಸಿಕ್ಯೂಷನ್ ಅನುಮತಿ ಬಾಕಿ ಇಲ್ಲ. ಇವರು ಆರೋಪ ಮಾಡ್ತಿದ್ರಲ್ಲ, ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಯಾವುದೂ ಬಾಕಿ ಇಲ್ಲ. RTI ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಅಂತ ವಕೀಲ ರಂಗನಾಥ ರೆಡ್ಡಿ ಅವರು ವಾದವನ್ನು ಮಾಡಿರ್ತಕ್ಕಂಥದ್ದು. ಇವರು ದೂರುದಾರ ಅಬ್ರಹಂ ಪರ ವಕೀಲರು. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಾದ ಯಾರು ಅಪಿಯರ್ ಆಗಿದ್ದರು? ಮಣಿಂದರ್ ಸಿಂಗ್ ಅಂತಂದ್ಬಿಟ್ಟು ಲಾಯರ್. ಅವ್ರು ಹೇಳ್ತಾರೆ ಡೆವಲಪ್ ಆಗಿರೋ ಲೇಔಟನ್ನು ಕೃಷಿ ಭೂಮಿ ಮಾಡಿದ್ದಾರೆ. ಈ ಪಾಯಿಂಟನ್ನು ಹೇಳ್ತಾ ಇರೋದು, ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಡೆವಲಪ್ ಆಗಿರ್ತಕ್ಕಂಥ ಲೇಔಟನ್ನು ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ. ಕ್ಯಾಬಿನೆಟ್ ಒತ್ತಾಯದ ಮೂಲಕ ಆಗಿರಬಹುದು. ಅಂದರೆ ಕ್ಯಾಬಿನೆಟ್ ನಿರ್ಣಯ ಇತ್ತಲ್ಲ, ಅದು ಒತ್ತಾಯದ ಮೂಲಕ ಆಗಿರಬಹುದು. ಯಾಕೆಂದರೆ ಕ್ಯಾಬಿನೆಟ್ನ ಹೆಡ್ಡೇ ಮುಖ್ಯಮಂತ್ರಿಗಳು ಆಗಿರ್ಬೋದು. ಭೂಮಿ ಸ್ವಾಧೀನವಾಗಿ ಪರಿಹಾರದ ಹಣ ನೀಡಿದ್ರೂ ಮಾಲೀಕರು ಪಡೆದಿಲ್ಲ. ಯಾಕೆ? ಇದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್. ಆಯ್ತಪ್ಪ, ನಿಮ್ಮ ಜಾಗ ಅಕ್ವೈರ್ ಮಾಡಿಕೊಂಡ್ರು ಮೂಡಾದವರು, ದುಡ್ಡು ಕೊಡ್ತೀವಿ ಅಂದರೆ ಬಂದರೆ ಇವರು ದುಡ್ಡೇ ಇಸ್ಕೊಳ್ಳಿಲ್ಲ. ಅವತ್ತಿನ ರೇಟ್ ಏನಿತ್ತು, ಮಾರ್ಕೆಟ್ ರೇಟು ಕೊಡ್ತಾಯಿದ್ರು. ಇವರು ದುಡ್ಡೇ ಇಸ್ಕೊಂಡಿಲ್ಲ. 2006ರಲ್ಲಿ ಆ ಜಮೀನಿನ ಬೆಲೆ 6 ಲಕ್ಷ ರೂಪಾಯಿ ಆಗಿತ್ತು. 2006ರಲ್ಲಿ. ಈಗ 55 ಕೋಟಿ ಕೊಡಿ ಅಂತ ಇದ್ದಾರೆ. ನನಗೆ ಆ 14 ಸೈಟ್ ಕೊಡಿ, ಇಲ್ಲ 55 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೆಂಗೆ? ಪರಿಹಾರದ ಹಣಕ್ಕೆ 9% ಬಡ್ಡಿ ಪಡೆಯೋದಕ್ಕೆ ಮಾತ್ರ ಅವಕಾಶ ಇರೋದು, ತಿಳ್ಕೊಳ್ಳಿ ಎಲ್ಲರೂ. ಆ 6 ಲಕ್ಷಕ್ಕೆ 9% ಎಷ್ಟು ವರ್ಷ ಆಯಿತು ಕೊಡಬೇಕು. ಈ ಅಕ್ರಮದ ಬಗ್ಗೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಬೇಕು ಅಂತ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಾಡಿದರು. ಇವರು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು. ಇನ್ನು ದೂರುದಾರ ಪ್ರದೀಪ್ ಕುಮಾರ್ ಪರ ವಕೀಲ ಪ್ರಭುಲಿಂಗ ನಾವದಗಿ ಅವರು ವಾದ ಮಾಡಿದರು. ಅವ್ರು ಹೇಳ್ತಾರೆ ಮೇಲ್ನೋಟಕ್ಕೆ ಅಕ್ರಮ ನಡೆದಿದೆ ಅಂತ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ. ಮೇಲ್ನೋಟಕ್ಕೆ, ಅವರೇನು ತನಿಖೆ ಮಾಡಿಲ್ಲ, ಮೇಲ್ನೋಟಕ್ಕೆ ಅಕ್ರಮ ನಡೆದಿದೆ ಅಂತ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ. ಸರ್ಕಾರಕ್ಕೂ ತನಿಖೆಯ ಅವಶ್ಯಕತೆ ಇದೆ ಅನಿಸಿಯೇ ನ್ಯಾಯಾಂಗ ತನಿಖೆಗೆ ಕೊಡಲಾಗಿದೆ. ಇದು ಹೈಕೋರ್ಟ್ಗೆ ಬರೋಕ್ಕೂ ಮೊದಲು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡೋಕ್ಕೂ ಮೊದಲು ನ್ಯಾಯಾಂಗ ತನಿಖೆ ಕೊಟ್ಬಿಟ್ಟಿದ್ರು. ಯಾಕೆ ಕೊಟ್ರಿ? ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ತಾನೇ ನಿಮ್ಗೆ ಅನಿಸಿರಬೇಕು. ನೀವೇ ಕೊಟ್ಬಿಟ್ಟು ಈಗ ಪ್ರಾಸಿಕ್ಯೂಷನ್ ಬೇಡ ಅಂತಂದರೆ ಹೇಗೆ? ಸಂವಿಧಾನದ 163 ಆರ್ಟಿಕಲ್ಸ್ 163 ಅಡಿಯಲ್ಲಿ CM ಕೂಡ ಕ್ಯಾಬಿನೆಟ್ನ ಭಾಗ. ಹಾಗಾಗಿ ಆ ಕ್ಯಾಬಿನೆಟ್ನ ನಿರ್ಣಯವನ್ನು ಅಂಗೀಕರಿಸೋಕ್ಕಾಗಲ್ಲ. CM ಹೊರತಾದ ಕ್ಯಾಬಿನೆಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಅವರು. ಹೌದು, ಅವತ್ತೊಂದು ದಿವಸ DCM DK ಶಿವಕುಮಾರ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮಾಡಿದರು, CM ಇರಲಿಲ್ಲ. ಆದರೆ ಅವರು ಕ್ಯಾಬಿನೆಟ್ನ ಒಂದು ಭಾಗ. CM ಹೊರತಾದ ಕ್ಯಾಬಿನೆಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಸಲಹೆ ನೀಡುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತದೆ. ಇಲ್ಲೂ ಅದೇ ಆಗಿದೆ ಅಂತ ಇವ್ರ ವಾದ. ಇಲ್ಲೂ ಅದೇ ಆಗಿದೆ ಅಂತಕ್ಕಂಥದ್ದು ಇವ್ರ ವಾದ. ಹಾಗಾಗಿ ಇದನ್ನು ಪ್ರಾಸಿಕ್ಯೂಷನ್ಗೆ ಒಪ್ಪಿಸಬೇಕು ಅಂತ 3 ಜನ ದೂರುದಾರರ ಪರ ವಕೀಲರು ಮತ್ತು ರಾಜ್ಯಪಾಲರ ಪರ ವಕೀಲರು ವಾದ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪರ ಅಭಿಷೇಕ್ ಮನು ಸಿಂಘ್ವಿ ಮತ್ತು ರಾಜ್ಯ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ದಾರೆ. ಎಲ್ಲವನ್ನು ಸುದೀರ್ಘವಾಗಿ ಕೇಳಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಇಷ್ಟು ದಿನದ ಸುದೀರ್ಘವಾದ ವಾದ ಪ್ರತಿವಾದಗಳನ್ನು ನೋಡಿದ ಬಳಿಕ ಇವತ್ತು ಕೋರ್ಟ್ ಒಂದು ತೀರ್ಪನ್ನು ಕೊಡ್ತಾ ಇದೆ. ಸೊ ವಾದ ಮಂಡನೆಯ ಸಂದರ್ಭದಲ್ಲಿ ಯಾರ ಕೈ ಮೇಲಾಗಿತ್ತು, ಅದಕ್ಕೆ ಕೋರ್ಟ್ನ ಪಾಸಿಂಗ್ ಕಮೆಂಟ್ಸ್ ಏನಾಗಿತ್ತು, ಇದೆಲ್ಲದರ ಬಗ್ಗೆ ಏನು ಮಾಹಿತಿ ಇದೆ? ಅರವಿಂದ,
ಸಿಎಂ ವಿರುದ್ಧ ಮೈಸೂರಿನ ಮೂಡಾದಲ್ಲಿ ನಡೆದಂತಹ ಆ ಒಂದು ಅಕ್ರಮದ ಆರೋಪಗಳೇನಿದೆ ಅದರ ವಿರುದ್ಧ ರಾಜ್ಯಪಾಲರಿಗೆ 3 ಖಾಸಗಿ ದೂರುಗಳನ್ನು ಸಲ್ಲಿಕೆ ಮಾಡಲಾಗಿತ್ತು. ಇದರ ತನಿಖೆಯನ್ನು ನಡೆಸೋದಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು. ಹೀಗಾಗಿ ಅದಾದ ಬಳಿಕ ರಾಜ್ಯಪಾಲರು TJ ಅಬ್ರಹಾಂ ಅವರ ದೂರನ್ನು ಉಲ್ಲೇಖಿಸಿ ಮತ್ತೆ ಇತರ 2 ದೂರುಗಳೇನಿದೆ ಆ 2 ದೂರುಗಳ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡೋದಾಗಿ ಗವರ್ನರ್ ಕೂಡ ಆದೇಶವನ್ನು ಪ್ರಕಟ ಮಾಡಿದರು. ಈ ಆದೇಶ ಹೊರಬಂದಂತಹ ಬಳಿಕ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯವನ್ನು ಸಹ ಕೈಗೊಳ್ಳಲಾಗಿತ್ತು. ಇದು ದುರುದ್ದೇಶಪೂರ್ವಕವಾಗಿ ಇದರಲ್ಲಿ ಯಾವುದೇ ಉದ್ದೇಶ ಇಲ್ಲ, ಇದು ಮೇಲ್ನೋಟಕ್ಕೆ ಸುಳ್ಳು, ಹೀಗಾಗಿ ರಾಜ್ಯಪಾಲರು ಇವರ ಆದೇಶವನ್ನು ವಾಪಸ್ ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಅದಾದ ಬಳಿಕ ಹೈಕೋರ್ಟ್ಗೆ ಮುಖ್ಯಮಂತ್ರಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ನ ಅನುಮತಿ ಏನಿದೆ ಇದನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಸಿದ್ದರಾಮಯ್ಯ ಪರ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹಾಗೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಮತ್ತು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಈ 3 ಕೂಡ ಪ್ರಬಲವಾಗಿ ವಾದ ಮಂಡನೆಯ ಕಾರ್ಯವನ್ನು ಮಾಡಿದರು. ಬಹುತೇಕ ಅಂದರೆ ಸುಮಾರು ಒಂದು 3-4 ವಾರಗಳಷ್ಟು ಸಮಯ ಇದು ಹಿಡಿದಿತ್ತು. ಯಾಕಂತ ಹೇಳಿದ್ರೆ ಸುದೀರ್ಘವಾದಂತಹ ವಾದ ಪ್ರತಿವಾದ ಇದು. ಆರಂಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡನೆ ಮಾಡಿ 17A ಏನಿದೆ ಇದು ಗವರ್ನರು ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ ಬರೋದಿಲ್ಲ. ಕಾರಣ ಸಕ್ಷಮ ಪ್ರಾಧಿಕಾರ ಅವರೇ ಇದ್ರೂ ಕೂಡ ಇಲ್ಲಿ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿನ ಲೋಕಾಯುಕ್ತದ ಅಧಿಕಾರಿಗಳು ಅದು SPO ಅಥವಾ IGO ADGO ಯಾರು ತನಿಖಾಧಿಕಾರಿ ಇರ್ತಾರೆ ಅಂಥವರು ಲೋಕಾಯುಕ್ತರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಬೇಕಿತ್ತು. ಇಲ್ಲಿ ಕೇಳಿದ್ದಂಥವ್ರು ಒಬ್ಬ ಪ್ರೈವೇಟ್ ವ್ಯಕ್ತಿ. ಅವರ ಈ ಹಿಂದಿನ ಬ್ಯಾಕ್ಗ್ರೌಂಡನ್ನು ನೋಡಿದಂತಹ ಸಂದರ್ಭದಲ್ಲಿ ಅದು ಸರಿ ಇಲ್ಲ, ಸುಪ್ರೀಂ ಕೋರ್ಟ್ ಅವರಿಗೆ ಫೈನ್ ಹಾಕಿದೆ, ಹೀಗಾಗಿ ಈ ಅರ್ಜಿಯನ್ನು ಮಾನ್ಯ ಮಾಡಬಾರ್ದು, ಈ ಅರ್ಜಿಯನ್ನು ನೀವು ವಜಾಗೊಳಿಸಬೇಕು ರಾಜ್ಯಪಾಲರ ಆದೇಶವನ್ನು ಅನ್ನೋ ನಿಟ್ಟಿನಲ್ಲಿ ವಾದ ಮಂಡನೆಯನ್ನು ಮಾಡಿದರು. ಅದಾದ ಬಳಿಕ ಶಶಿಕಿರಣ್ ಶೆಟ್ಟಿ ಅವರು ಸಚಿವ ಸಂಪುಟ ಕೈಗೊಂಡಂತಹ ತೀರ್ಮಾನ ಏನಿತ್ತು ಅದರ ಬಗ್ಗೆ ಕೂಡ ವಾದ ಮಂಡನೆಯನ್ನು ಮಾಡಿದರು. ಇನ್ ಬಿಟ್ವೀನ್ ಮಧ್ಯದಲ್ಲಿ ರಾಜ್ಯಪಾಲರು ಕೈಗೊಂಡಂತಹ ನಿರ್ಧಾರ ಸರಿ ಇದೆ ಅನ್ನೋ ನಿಟ್ಟಿನಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ಸುದೀರ್ಘವಾಗಿ ವಾದ ಮಂಡನೆಯನ್ನು ಮಾಡಿದರು. 17A ಯಾರು ಬರ್ತಾರೆ? ಇಲ್ಲಿ ರಾಜ್ಯಪಾಲರು ಬರ್ತಾರೆ. ಮುಖ್ಯಮಂತ್ರಿಗಳ ಮೇಲಿನ ಸಕ್ಷಮ ಪ್ರಾಧಿಕಾರ ಯಾರಿದ್ದಾರೆ ಅದು ಗವರ್ನರ್. ಹೀಗಾಗಿ ಗವರ್ನರ್ ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿ ಅಲ್ಲಿ ಕಾನೂನು ಪಂಡಿತರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಈ ಹಿಂದಿನ ಆದೇಶವನ್ನು ಅವರು ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಕೊಟ್ಟಂತಹ ಆದೇಶ ಏನಿದೆ ಇದು ಸರಿ ಇದೆ, 17A ಅಡಿ ಕೊಟ್ಟಿರೋದು ಊರ್ಜಿತವಾಗಿದೆ ಅನ್ನೋ ನಿಟ್ಟಲ್ಲಿ ತುಷಾರ್ ಮೆಹ್ತಾ ಕೂಡ ವಾದ ಮಂಡನೆಯನ್ನು ಮಾಡಿದರು. ಇನ್ನು 3 ಈ ದೂರುಗಳು ಖಾಸಗಿ ದೂರುಗಳು ಬಂದಿದ್ವಲ್ಲ ಆ ದೂರುದಾರರ ಪರ ವಕೀಲರು ಹಿರಿಯ ವಕೀಲರುಗಳನ್ನು ಅವರು ಕೂಡ ನೇಮಕವನ್ನು ಮಾಡಿಕೊಂಡಿದ್ರು. ಹೀಗಾಗಿ ಅಲ್ಲೂ ಕೂಡ ಒಂದಷ್ಟು ಸುದೀರ್ಘವಾದ ವಾದ ಮಂಡನೆ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ರಾಘವನ್ ಇರಬಹುದು. ರಾಘವನ್ ಅವರು ವಾದ ಮಾಡ್ತಾ ಹೇಳಿದರು, ಅಂದರೆ 1999ರಲ್ಲಿ ಇದ್ದಂತಹ ಡಿನೋಟಿಫಿಕೇಶನ್ ನಿಯಮ ಇದೆಯಲ್ಲ ಆ ನಿಯಮದ ಪ್ರಕಾರ ಇವರು ಪರಿಹಾರವನ್ನು ಪಡೆದುಕೊಂಡಿದ್ದೇ ಆದರೆ ಅವರ 3 ಎಕರೆ ಜಮೀನೇನಿದೆ ಅದಕ್ಕೆ ಸುಮಾರು ಒಂದು ಸೈಟು ಅಥವಾ 1.5 ಸೈಟು ಅವ್ರಿಗೆ ದಕ್ತಿತ್ತು. ಆದರೆ ಇದನ್ನು 2015-17ರಲ್ಲಿ ಇದೇ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಆಗ ಮುಖ್ಯಮಂತ್ರಿಗಳು ಆ ನಿಯಮಕ್ಕೆ ತಿದ್ದುಪಡಿಯನ್ನು ತಂದರು, 50-50 ನಿಯಮವನ್ನು ತಂದರು. ಹಾಗಾಗಿಯೇ ಇವ್ರಿಗೆ 2022ರಲ್ಲಿ ಇಷ್ಟೊಂದು ಪರಿಹಾರ ಸಿಕ್ಕಿದೆ. 14 ಸೈಟ್ಗಳಷ್ಟು ಪರಿಹಾರ ಪಾರ್ವತಿ ಅವರಿಗೆ ಸಿಕ್ಕಿದೆ. ಒಂದು ಯಾವ ಪ್ರಭಾವವನ್ನು ಬೀರಬೇಕು ಅಂತ ಅಂದಂತಹ ಪಕ್ಷದಲ್ಲಿ ಶಿಫಾರಸು ಪತ್ರವನ್ನು ಕೊಡಬೇಕು ಅಂತೇನಿಲ್ಲ, ಬಾಯಿ ಮುಖಾಂತರವೂ ಹೇಳಬಹುದು, ಅವರ ಇತರ ಸಂಪುಟದ ಸಹೋದ್ಯೋಗಿಗಳು ಹೇಳಿರಬಹುದು. ಹೀಗಾಗಿ ಇಲ್ಲಿ ಮುಖ್ಯಮಂತ್ರಿಗಳ ರೋಲ್ ಏನಿದೆ ಅನ್ನೋದನ್ನು ರಾಘವನ್ ಕೂಡ ವಾದ ಮಂಡನೆಯನ್ನು ಮಾಡಿದರು. ಅದಾದ ಬಳಿಕ TJ ಅಬ್ರಹಾಂ ಪರ ವಕೀಲರು ರಂಗನಾಥ್ ರೆಡ್ಡಿ ಅವರು ಕೂಡ ಒಂದಷ್ಟು ವಾದ ಮಂಡನೆಯನ್ನು ಮಾಡಿದರು. ಹೀಗೆ ಬಹುತೇಕರು ಈ ಪ್ರಕರಣದಲ್ಲಿ ಹಿರಿಯ ವಕೀಲರುಗಳನ್ನು ನೇಮಕ ಮಾಡಿಕೊಂಡು ಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಮಂಡನೆ ಮಾಡುವ ಕೆಲಸವನ್ನು 2 ಕಡೆಯಿಂದ ಮಾಡಲಾಗಿತ್ತು. ಅರವಿಂದ್, ಇದೀಗ ಆ ವಾದ ಪ್ರತಿವಾದವನ್ನು ಆಲಿಸಿದ್ದಂತಹ ಮಾನ್ಯ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಕಾಯ್ದಿರಿಸಿದ್ರು. ಇವತ್ತು 12 ಗಂಟೆಗೆ ಆ ಆದೇಶವನ್ನು ಇವತ್ತು ಹೊರ ಹಾಕಲಿದ್ದಾರೆ. ಅಂತಿಮ ಆದೇಶವನ್ನು ಮಾನ್ಯ ನ್ಯಾಯಾಧೀಶರು ತಮ್ಮ ತೀರ್ಪಿನ ಮೂಲಕ ಪ್ರಕಟವನ್ನು ಮಾಡಲಿದ್ದಾರೆ. ಅಲ್ಲಿಗೆ ಇವತ್ತು ಒಂದಂತೂ ಸತ್ಯವಾಗುತ್ತೆ, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟದ್ದು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅನ್ನೋದನ್ನು ಇವತ್ತು ನ್ಯಾಯಾಧೀಶರು ತಮ್ಮ ಆದೇಶದ ಮುಖಾಂತರ ತಿಳಿಸಲಿದ್ದಾರೆ. ಅರವಿಂದ್ ಮೂರ್ತಿ, ಕಾನೂನಾತ್ಮಕವಾದ ಅಂಶಗಳು ಏನೇ ಇರಲಿ, ನನ್ನ ಒಂದು ಸರಳವಾದ ಪ್ರಶ್ನೆ, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಅಧಿಕಾರ ಇರೋದು ಯಾರಿಗೆ? ರಾಜ್ಯಪಾಲರಿಗೆ. ಅದಕ್ಕೆ ತಾನೇ ಇವರೆಲ್ಲ ರಾಜ್ಯಪಾಲರ ಹತ್ರಕ್ಕೆ ಹೋಗಿದ್ದು. ಈಗ ರಾಜ್ಯಪಾಲರು ಏನೋ ಒಂದು ತೀರ್ಮಾನ ತಗೊಂಡಿದ್ದಾರೆ, ಅದನ್ನೂ ಕೂಡ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅನ್ನೋದೇ ಆದರೆ ಆ ರಾಜ್ಯಪಾಲರ ಸ್ಥಾನಕ್ಕಿರ್ತಕ್ಕಂಥ
ಘನತೆ ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಅಲ್ವಾ? ಆರಂಭದಲ್ಲಿ ಈ ವಿಚಾರದ ಬಗ್ಗೆಯೇ ಕೋರ್ಟ್ನಲ್ಲಿ ಚರ್ಚೆಗೆ ಬಂತು. ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ರಾಜ್ಯಪಾಲರ ಮೇಲಿನ ನಿರ್ಣಯಗಳೇನಿದೆ ಅದನ್ನು ಚರ್ಚೆ ಮಾಡುವ ವಿಚಾರವನ್ನು, ಅದನ್ನು ವಿಮರ್ಶೆಗೆ ಒಳಪಡಿಸ್ತಕ್ಕಂತಹ ಅಧಿಕಾರ ಹೈಕೋರ್ಟ್ಗೆ ಇದೆ ಅನ್ನೋ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನು ಪಟ್ಟಿದ್ರು. ಇಲ್ಲಿ ರಾಜ್ಯಪಾಲರು ಕೊಟ್ಟಂತಹ ಆ ಒಂದು ಪ್ರಾಸಿಕ್ಯೂಷನ್ನ ವಿರುದ್ಧ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಲಾಗಿತ್ತು. ಹೀಗಾಗಿಯೇ ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಕೇಳಿಬಂದವು. ಅಂದರೆ ರಾಜ್ಯಪಾಲರು ಕೊಟ್ಟಂತಹದ್ದು ಸರಿ ಇದೆಯಾ ಇಲ್ವಾ ಅಂತೇಳಿ. ರಾಜ್ಯಪಾಲರು ಕೊಟ್ಟಿದ್ದಂತಹದ್ದು ಸರಿ ಇದೆ ಅನ್ನೋದಕ್ಕೆ ಅರ್ಜಿದಾರರ ಪರ ವಕೀಲರು ಸುದೀರ್ಘವಾಗಿ ಅಂದರೆ ವಾದವನ್ನು ಮಂಡನೆ ಮಾಡಿದರು. ಅದಾದ ಬಳಿಕ ಮುಖ್ಯಮಂತ್ರಿಗಳ ಪರವಾಗಿ ಇಲ್ಲ ಇದು ತಪ್ಪಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ವಾದ ಮಂಡನೆಯನ್ನು ಮಾಡಿದರು. ಇಲ್ಲಿ ಕಾನೂನಾತ್ಮಕ ಅಂಶಗಳನ್ನು ನ್ಯಾಯಮೂರ್ತಿಗಳು ಪರಿಗಣನೆಗೆ ತೆಗೆದುಕೊಳ್ತಾರೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಯಾವ ವಿವೇಚನೆಯನ್ನು ಬಳಸಿಕೊಟ್ಟಿದ್ದಾರೆ. ತುಷಾರ್ ಮೆಹ್ತಾರವರು ವಾದ ಮಾಡ್ತಾ ಹೇಳಿದರು, ಸಚಿವ ಸಂಪುಟದ ನಿರ್ಣಯವನ್ನು ರಾಜ್ಯಪಾಲರು ಅಂಗೀಕರಿಸಬೇಕು, ಒಪ್ಕೊಳ್ಬೇಕು ಅಂತೇಳಿ ಎಲ್ಲೂ ಕೂಡ ನಿಯಮವಿಲ್ಲ. ಇಡೀ ದೇಶದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಚಿವ ಸಂಪುಟದ ನಿರ್ಣಯಗಳನ್ನು 200-300 ಪುಟಗಳಷ್ಟು ತೆಗೆದುಕೊಂಡಂತಹ ಉದಾಹರಣೆಯೇ ಇಲ್ಲ. ಹೀಗಾಗಿ ಅದನ್ನು ನೋಡಿದ್ದಾರೆ, ಅದು ಸರಿ ಅನಿಸಿಲ್ಲ, ಹೀಗಾಗಿ ಅವರು ರಿಜೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಯಾವ ಕಾರಣಗಳಿಗೋಸ್ಕರ ಇವರು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನ್ನೋದನ್ನು ಅವರು ಸಹ ಉಲ್ಲೇಖವನ್ನು ಮಾಡಿದ್ದಾರೆ. ಇವರೇ ಆರೋಪ ಮಾಡಿದಂತೆ ಈಗ ಕುಮಾರಸ್ವಾಮಿ ಅವರದಿರ್ಬೋದು, ಮುರುಗೇಶ್ ನಿರಾಣಿ ಅವರದಿರ್ಬೋದು, ಅಥವಾ ಶಶಿಕಲಾ ಜೊಲ್ಲೆ ಅವರದಿರ್ಬೋದು, ಅದನ್ನು ರಾಜ್ಯಪಾಲರು ಉಳಿಸ್ಕೊಂಡಿಲ್ಲ, ಕ್ಲಿಯರ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನ್ಯಾಯಪೀಠದ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಪ್ರಬಲವಾದಂತಹ ವಾದ ಮಂಡನೆಯಾಗಿದೆ, ಮುಖ್ಯಮಂತ್ರಿಗಳ ಪರವಾಗಿ ಇರಬಹುದು ಅಥವಾ ವಿರುದ್ಧವಾಗಿಯೂ ಇರಬಹುದು. ಹೀಗಾಗಿ ಇಲ್ಲಿ ಕಾನೂನಾತ್ಮಕವಾಗಿ ಯಾವುದು ಸರಿ ಇದೆ ಅನ್ನೋದನ್ನು ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ತಮ್ಮ ಆದೇಶದ ಮೂಲಕ ಪ್ರಕಟವನ್ನು ಮಾಡಲಿದ್ದಾರೆ. ರೈಟ್ ಮೂರ್ತಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಂದು ರೀತಿ ಮುಖ್ಯಮಂತ್ರಿಗಳ ಪಾಲಿಗೆ ಇವತ್ತು ಬಿಗ್ ಡೇ. ನೆಗೆಟಿವ್ ಆಗಿ ಏನಾದರೂ ತೀರ್ಪು ಬಂತು ಅಂತಂದರೆ ರಾಜಕೀಯವಾಗಿ ಮತ್ತಷ್ಟು ಹೋರಾಟಗಳು ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಕಾನೂನಾತ್ಮಕವಾಗೂ ಕೂಡ ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ, ಹೋರಾಟವನ್ನು ಸುಪ್ರೀಂ ಕೋರ್ಟ್ಗೆ ತೊಗೊಂಡು ಹೋಗಬೇಕಾಗುತ್ತೆ.